ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಮಾನ್ಸೂನ್ ರೈಡ್ ಹೋಗ್ತಿದ್ದೀವಿ. ಒಂದು ಶಾರ್ಟ್ ಸ್ಪಿನ್ನು ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಬರೋದು. Send a flare and you're here in a flash. When I ask, oh dear love, where did we come from? You say that like the sun. I had the will and mission, but the wrong position. ಗಾಯ್ಸ್, ನೀವು ಇಷ್ಟೋ ತನಕ ಏನು ನೋಡಿದ್ರೆ ಒಳ್ಳೆ ನೇಚರಲ್ಲಿ ಬಂದು ರೋಡ್ ಚೆನ್ನಾಗಿತ್ತು, ಸ್ಟ್ರೆಚ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿಂದ ಪಾರ್ಟ್ 2 ಸ್ಟಾರ್ಟ್ ಆಗ್ತಿದೆ, ಆಫ್ ರೋಡ್. ನನ್ನ ಜೀವನದ ಪುಟಗಳು, ಪ್ರೀತಿ, ಸ್ನೇಹ ಮತ್ತು ಕನಸುಗಳ ಪಯಣ ನೋಡಿ ನನ್ನ ಲೈಫ್ ಸ್ಟೋರಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಮಾನ್ಸೂನ್ ರೈಡ್ ಹೋಗ್ತಿದ್ದೀವಿ. ಒಂದು ಶಾರ್ಟ್ ಸ್ಪಿನ್ನು ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಬರೋದು. ಇವತ್ತು ಸಂಡೇ ಒಂದು 2 ಫಂಕ್ಷನ್ ಇತ್ತು. ಒಂದು ಕ್ಲೋಸ್ ಫ್ರೆಂಡಿಂದ ಮನೆ ಓಪನ್ನು. ಅಲ್ಲಿಗೆ ಹೋಗೋಣಂದರೆ ಅವರಿಗೆ ಸ್ವಲ್ಪ ಗಾಂಚಳಿ ಜಾಸ್ತಿ. ಒಬ್ಬರಿಗೆ ಹೋಗಕ್ಕೆ ಮನಸ್ಸಿಲ್ಲ, ಬಿಟ್ಬಿಟ್ಟೆ. ಇನ್ನೊಬ್ಬರಿಗೆ ಕೊನೆ ಮೂಮೆಂಟಲ್ಲಿ ಇನ್ನೊಂದು ಫಂಕ್ಷನಿಗೆ ಫೋನ್ ಮಾಡ್ತಾರೆ. ಅದಕ್ಕೆಲ್ಲ ಹೋಗೋಕ್ಕೆ ಈಗ ನಂಗೆ ಮನಸ್ಸು ಇಲ್ಲ, ನನಗಿದೂ ಇಲ್ಲ. ನೆಮ್ಮದಿಯಾಗಿ ಪೀಸಾಗಿ ನೇಚರಲ್ಲಿ ಒಂದು ರೈಡ್ ಮಾಡ್ಕೊಂಬರೋಣ ಅಂತ ನಾನು ನನ್ನ ತಮ್ಮ ದೀಕ್ಷೆ ಹೊರಟಿದ್ದೀವಿ. ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಜಾಕಿಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಕುಡ್ಸೋಕ್ಕಾಗಲ್ಲ. ಇದಕ್ಕಿನ್ನಂತೂ ಈಗ ನಾವು ಹೋಗ್ತಿರೋದು ಬಜಾಜ್ ವಿಕ್ರಾಂತಲ್ಲಿ. ಇದು ಒಂದೇ ಗಾಯ್ಸ್. ಇವತ್ತಿನ ವ್ಲಾಗಲ್ಲಿ ಅಜ್ಜಿ ಮನೆ ರೈಡು. ಸ್ವಲ್ಪ ಫನ್ ಮಾಡೋಣ, ಸ್ವಲ್ಪ ಆಫ್ ರೋಡ್ ಮಾಡೋಣ, ನೇಚರ್ ನೋಡೋಣ. ಗಾಯ್ಸ್, ಗಾಡಿಗಾಗಲಿ ಬಾಡಿಗಾಗಲಿ ಫಸ್ಟು ಎನರ್ಜಿ ಬೇಕು. ಸೊ ಇದಕ್ಕೆ ಹೂವು ಉಯಿಸೋಣ, ಇಲ್ಲ HP ಅಯ್ಯೋ ಬಸ್ಸು, ಅಯ್ಯೋ ನಮ್ಮನ್ನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಯಾಕ್ ಪೌಚ್ ಹಾಕಿದೆ ಕಣ. ನೀನು ಹಂಗೆ ಬ್ಯಾಕ್ ಪೌಚ್ ಕೈಲಿ ಹಿಡ್ಕ, 100 ಕಡೆ ಬೀಳುತ್ತೆ. When I'm blue, I think of you in your eyes, how they look at mine, so kind of like that. You slow down time and everything's just fine. I was ocean swimming with just wishbone thinking of my life, the vision drifting by, until I found a lighthouse in your heart, shining like a beacon of bright stars. How will life go wandering far, until I found a lighthouse in your heart, guiding me out the ಬನ್ನಿ, ಇನ್ನು ಗಾಡಿ ನಿಮ್ಮದೇ. ಗಾಯ್ಸ್, ಇಷ್ಟು ತನಕ ನೋಡಿದ್ರಲ್ಲ, ರೈಟಿಗೆ ರೋಡಿಗೆ ಬಂದ ಮೇಲಿಂದ ಫಸ್ಟ್ ವ್ಯೂ. ಹಾ ಹಳ್ಳ ಪರವಾಗಿಲ್ಲ, ಅಷ್ಟು ಕಷ್ಟ. ಬೇರೆ ಆರೆಂಜಿಗೆಲ್ಲ ಇಲ್ಲ. ಆರೆಂಜಿಗೆ ಬರಬೇಕು ಅಂದರೆ ಇದೆಲ್ಲ ಮುಚ್ಚೋಗ್ಬೇಕಿತ್ತು ಪೂರ. ಈಗ ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಅಣ್ಣ ಡ್ರೈವಿಂಗ್ ಮಾಡ್ತಾನೆ, ನಾನು ವೀಡಿಯೋ ಮಾಡ್ತೀನಿ. ನಾನು ಅದಕ್ಕೋಸ್ಕರ ಒಳ್ಳೊಳ್ಳೆ ಕ್ಲಿಪ್ಸು ಮಾಡೋಣ ಅಂತ ಈಗ ಇಲ್ಲಿಂದ ಹೋಗ್ಬೇಕು. ಬೆಟ್ಟ ಸುತ್ತಾಡ್ಕೊಂಡು ಹೋಗ್ಬೇಕು. ಗೈಸ್, ಎಂತ ಮಜಾ ಗೊತ್ತಾ, ನಾನು ವೀಡಿಯೋ ನೋಡ್ತಾ ಇದ್ದೀನಿ, ಅಣ್ಣ ರೋಡ್ ಮಿಸ್ ಮಾಡ್ಕೊಂಡು ಕರ್ಕೊಂಡು ಇಲ್ಲಿ ಬರ್ತೀಯಾನೆ. ಇವತ್ತು ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ಕಮಂಗ್ಳೂರು ಸಿಟಿನ. ಸಾರಿ, ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡಲ್ಲಿರೋ ಸಿಗೋ ಸಣ್ಣ ಪುಟ್ಟ ಪ್ಲೇಸಸ್. ಅಪ್ಪ ಹೆಂಗೂ ಕಾಣ್ತಿದೆ ಗೊತ್ತಾಗಾಯ್ತಿಲ್ಲಿ ನೋಡಿ. 1x ಬೇಡ, 3x ನೋಡಿ. ಒಳ್ಳೆ ಸಿನಿಮ್ಯಾಟಿಕ್ ಮಾಡ್ಬೋದು. ಒಂದು ಸಣ್ಣ ಕ್ಲಿಪ್ಪು ಸಿನಿಮ್ಯಾಟಿಕ್ ಮಾಡ್ತೀನಿ, ನೋಡೋಣ ಹೇಳಿ.
ಹೆಂಗಿದೆ, ಪಿಸ್ಟಲ್ ಹೆಂಗಿದೆ ನೋಡಿ ಬರೀ. ಆರಾಮಾಗಿ ಹೋಯ್ತು. ನಾಳೆ ಬೆಳಿಗ್ಗೆ ಬರ್ತೀನಿ, ಇದೇ ಟೈಮಿಗೆ ಬಂದಿರ್ತೀವಿ. ಒಳ್ಳೆ ಟರ್ನಿಂಗು ಕಾರ್ನರಿಂಗ್ ಇರೋದೇ ಇಲ್ಲೇ ಎದೆ ಹತ್ರನೇ ಇಟ್ಕೋ ಸಾಕು ನೀನು ಬರೀ. ಒಳ್ಳೆ ರೇಸ್ ಮೂಡಲ್ಲಿದ್ದೆ, ಅವ್ನು ಸಿಕ್ತ ಕರೆಕ್ಟಾಗಿ. ಅಲ್ಲಿ ನೋಡಿ, ಅಲ್ಲಿ ತೋರಿಸು ಹಂಗೆ ಸ್ವಲ್ಪ ಜೋರು. ಗಾಡಿ ಓಡಿಸೋದ್ಬಿಟ್ಟು ಕೈ ತೋರ್ಸಕ್ಕೆ ಹೋದ್ರೆ ಹೆಲ್ಮೆಟ್ಟು ಏನಾಗಲ್ಲ ಇಟ್ಕೊಳಮ್ಮರೆ. ಏನು ವರ್ಷ ಹಿಡ್ಕೊಳಕ್ಕೆ ಹೇಳ್ತೀನ, ಇಲ್ಲ 24 ಗಂಟೆ ಹಿಡ್ಕೊಳಕ್ಕೆ ಹೇಳ್ತೀನ. ಗಾಡಿ ಒಳ್ಳೆ ಫೀಲ್ ಕೊಡ್ತಿದೆ. ಗಾಯ್ಸ್, ನೀವು ಇಷ್ಟೋ ತನಕ ಏನು ನೋಡಿದ್ರೆ ಒಳ್ಳೆ ನೇಚರಲ್ಲಿ ಬಂದ್ವು, ರೋಡ್ ಚೆನ್ನಾಗಿತ್ತು, ಸ್ಟ್ರೆಚ್ ಎಲ್ಲ ಚೆನ್ನಾಗಿತ್ತು. ಇಲ್ಲಿಂದ ಪಾರ್ಟ್ 2 ಸ್ಟಾರ್ಟ್ ಆಗ್ತಿದೆ, ಆಫ್ ರೋಡ್ ಅಜ್ಜಿ ಮನೆಗೆ ಹೋಗೋ ತನಕ. ಅದೇ ಒಂದು ಎಪಿಸೋಡ್ ಇದು ಮಾಡ್ತೀನಿ, ಪಾರ್ಟ್ 2 ಮಾಡ್ತೀನಿ. ಇನ್ನು ಪಾರ್ಟ್ 3 ಎಲ್ಲ ಅಲ್ಲೋಗಿ ಎಂಜಾಯ್ಮೆಂಟು, ಮೀನು ಹಿಡ್ತಿದ್ದು ಅದೆಲ್ಲ ಪಾರ್ಟ್ 3 ಆಗುತ್ತೆ. ಪಾರ್ಟ್ 4 ಏನಿತ್ತು ನಾವು ಅಲ್ಲಿಂದ ವಾಪಸ್ ಬರ್ತೀವಿ ಅಲ್ಲಿ ತನಕ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ತುಂಬ್ಸಕ್ಕೆ ನನಗಲ್ಲಿ ಆಗೋದು ಇಲ್ಲ. ಸೊ ಹಂಗಾಗಿ ಇಲ್ಲಿಂದ ಪಾರ್ಟ್ 2 ಸ್ಟಾರ್ಟ್ ಆಗ್ತದೆ, ಆಫ್ ರೋಡ್.